ಕರೆಕ್ಟಾಗಿರೋ ರಸ್ತೆಯಲ್ಲೇ ಓಡಾಡೋದಕ್ಕೆ ಜನ ಭಯ ಪಡಬೇಕು. ಅಂಥದ್ರಲ್ಲಿ ಈ ರೀತಿ ಮಳೆ ನೀರು ತುಂಬಿಕೊಂಡಾಗ ಹೇಗೆ ಜೀವವನ್ನ ಕೈಯಲ್ಲೇ ಹಿಡಿದು ಜನ ಸಂಚಾರ ಮಾಡಬೇಕಾದಂತಹ ದುಸ್ಥಿತಿ. ಈಗಾಗಲೇ ಹೇಳಿದಂಗೆ ಮುಂಬೈನ ಹಲವು ಪ್ರದೇಶಗಳು ಜಲಾವೃತವಾಗಿವೆ. ಅಲ್ಲಲ್ಲಿ ವಾಹನಗಳು ಕೆಟ್ಟು ನಿಂತಿವೆ, ಲಾರಿಗಳು ಕೆಟ್ಟು ನಿಂತಿವೆ. ಲಾರಿಯನ್ನ ಹೊರತರಲು ಚಾಲಕರು ಹರಸಾಹಸವನ್ನ ಪಡ್ತಿದ್ದಾರೆ. ನೀರಿನಲ್ಲಿ ಲಾಕ್ ಆದ ಬುಲೆರೋ ತಳ್ಳಿದ್ದಾರೆ ಜನ. ಹೋಳಿ ತುಂಬಿಕೊಂಡು ಬರ್ತಾ ಇದ್ದಂತಹ ಬುಲೆರೋ ವಾಹನ ನೀರಿನಲ್ಲೇ ಕೆಟ್ಟು ನಿಂತಿದೆ. ಅಲ್ಲಿದ್ದಂತಹ ಒಂದಷ್ಟು ಜನ ಸಹಾಯಕ್ಕೂ ಕೂಡ ಧಾವಿಸಿ ಬರ್ತಾರೆ. ಆ ಲಾರಿ ನೋಡಬಹುದು ನೀವು. ಈ ರೀತಿ ಕೆಟ್ಟು ನಿಂತಾಗ ನೀರು ತುಂಬಿಕೊಂಡಂತಹ ಸಂದರ್ಭದಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಕಂಪ್ಲೀಟ್ ಆಗಿ ನೀರು ಕಮ್ಮಿ ಆದಮೇಲೆ ಮುಂದಿನ ಕೆಲಸ ಕಾರ್ಯಗಳನ್ನು ನೋಡಬೇಕಾಗುತ್ತೆ ವಿನಃ ತುಂಬಿದ ನೀರಿನಲ್ಲಿ ಏನು ಸಮಸ್ಯೆ ಆಗಿದೆ ಅದನ್ನು ಹೇಗೆ ಸರಿಪಡಿಸೋದು ಇದ್ಯಾವುದು ಕೂಡ ಸಾಧ್ಯವೇ ಆಗದ ಮಾತು. ಇದು ಮುಂಬೈನ ನೇರ ದೃಶ್ಯಾವಳಿಗಳು. ಕಾರೊಂದು ಸಿಲುಕಿಕೊಂಡಿದೆ, ಹಿಂದೆನೂ ಹೋಗ್ತಿಲ್ಲ ಮುಂದೆನೂ ಹೋಗ್ತಿಲ್ಲ. ರಸ್ತೆಯೊಂದರ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ರಸ್ತೆ ಕಂಡೀಷನು ಕೂಡ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮುಂಚೆನೇ ಸರಿಯಾಗಿದ್ದಂತಹ ರಸ್ತೆಗಳಲ್ಲೇ ಓಡಾಡೋದಕ್ಕೆ ಕಷ್ಟ. ಜನರು ಹರಸಾಹಸವನ್ನು ಪಟ್ಕೊಂಡು ಗುಂಡಿಗಳನ್ನು ದಾಟಿಕೊಂಡು ಹೋಗಬೇಕಾಗುತ್ತೆ. ಮಳೆ ಬಂದು ನೀರು ತುಂಬಿಕೊಂಡ್ರೆ ಅಥವಾ ಮಣ್ಣು ಕುಸಿದ್ರೆ, ಗುಡ್ಡ ಕುಸಿದ್ರೆ, ಆ ಗುಡ್ಡ ಮಣ್ಣು ಎಲ್ಲವೂ ಕೂಡ ರಸ್ತೆಗೆ ಬಂದು ನಿಂತರೆ ಜನ ಸಂಚಾರ ಬಹಳ ಅಸ್ತವ್ಯಸ್ತ ಆಗುತ್ತೆ. ಪೊಲೀಸರು ಕೂಡ ಸ್ಥಳದಲ್ಲೇ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ಆಯಿತು, ಆದರೆ ಕಾರ್ಯಾಚರಣೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸದ್ಯದ ಪರಿಸ್ಥಿತಿಯ ಬಗ್ಗೆ ಒಂದಷ್ಟು ವಿವರಣೆಯನ್ನಷ್ಟೇ ಕೊಟ್ಟರು. ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಗಿದೆ. ಜನಸಂಚಾರ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಮಳೆಗಾಲ ಮುಗಿಯುವವರೆಗೂ ಕೂಡ ಮುಂಬೈಗೆ ಈ ಪಾಡು ತಪ್ಪಿದ್ದಲ್ಲ. ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ. ಯಾವುದೇ ಸರ್ಕಾರ ರಚನೆಯಾದರೂ ಕೂಡ ಯಾರೂ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡುವಲ್ಲಿ ಸಕ್ಸಸ್ ಆಗ್ತಿಲ್ಲ. ಮಳೆ ಬಂದಾಗ ಒಂದು 2-3 ತಿಂಗಳು ಜನ ಬೈಕೋತಾರೆ, ಆಮೇಲೆ ಸರಿ ಹೋಗ್ತಾರೆ ಅನ್ನೋ ಆ ಒಂದು ಮೆಂಟಾಲಿಟಿಯು ಕೂಡ ಸರ್ಕಾರಕ್ಕೆ ಬಂದಂತೆ ಇಲ್ಲಿ ಕಾಣಿಸ್ತಾ ಇದೆ. ಇದು ಬರೀ ಮುಂಬೈ ಅಥವಾ ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ದೂರುಗಳಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಎಷ್ಟೋ ಕಡೆ ಜೀವ ಹಾನಿ ಆಗ್ತಾ ಇದೆ, ಮರಗಳು ಬೀಳ್ತಾ ಇವೆ. ಜನರು ಜೀವವನ್ನು ಕೈಯಲ್ಲಿ ಹಿಡಿದೇ ಸಂಚಾರ ಮಾಡಬೇಕಾಗಿದೆ. ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ತೀವಿ, ಕಾಳಜಿ ಕೇಂದ್ರಗಳನ್ನು ತೆರಿತೀವಿ, ಶಾಶ್ವತ ಪರಿಹಾರವನ್ನು ಕೊಡ್ತೀವಿ. ಈ ಮಾತುಗಳು ಸಂದರ್ಭಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ವಿನಃ ಅದೇ ಎಷ್ಟರ ಮಟ್ಟಿಗೆ ಚಾಲ್ತಿಗೆ ತರ್ತಾರೆ, ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಗಮನಿಸ್ತಾ ಇದ್ದೀರಿ, ನಿಧಾನವಾಗಿ ವಾಹನಗಳು ಸಂಚರಿಸ್ತಾವೆ. ಇದು ಹೆದ್ದಾರಿಯ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇರೋದು. ಅಲ್ಲಿ ಗುಡ್ಡ ಕುಸಿತ ಆಗಿದೆ, ಅದರ ಕಲ್ಲು ಮಣ್ಣುಗಳೆಲ್ಲವೂ ಕೂಡ ರಸ್ತೆ ಮೇಲೆ ಬಿದ್ದಿದೆ. ಹಾಗಾಗಿ ರಸ್ತೆ ಸಂಚಾರಕ್ಕೆ ಸಮಸ್ಯೆ ಆಗಿತ್ತು. ಬಂದಂತಹ ಸಿಬ್ಬಂದಿ ಅದನ್ನು ತೆರವು ಮಾಡ್ತಿದ್ದಾರೆ. ತೆರವು ಮಾಡಿ ರಸ್ತೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ನಿಧಾನಗತಿಯಲ್ಲಿ ವಾಹನಗಳು ಮೂವ್ ಆಗ್ತಿವೆ. ನೀರು ಹರಿತಾ ಇದೆ. ಮೇಲ್ಭಾಗದಿಂದ ಗಮನಿಸ್ತಾ ಇರಬಹುದು. ಬರೀ ಗುಡ್ಡಗಳ ಮೇಲಿಂದ ನೀರು ಚಿಮ್ಮೋದಲ್ಲ, ಕೆಳಗಡೆಯಿಂದಲೂ ಕೂಡ ಚಿಲುಮೆಯಂತೆ ನೀರುಗಳು ಚಿಂತನೆ ಇರುತ್ತೆ. ಎಲ್ಲೆಲ್ಲಿಂದ ನೀರು ಮೇಲಿಂದ ಹರಿಯುತ್ತೋ ಅಥವಾ ಕೆಳಗಡೆಯಿಂದ ಹೊರಬರುತ್ತೋ ಗೊತ್ತಾಗಲ್ಲ. ಈ ದೃಶ್ಯವನ್ನು ನೋಡ್ತಾ ಇದ್ರಿ. ಒಂದು ಕಡೆ ಮೇಲ್ಗಡೆಯಿಂದ ನೀರು ಫ್ಲೋ ಆಗ್ತಾ ಇದೆ, ಮತ್ತೊಂದು ಕಡೆ ಕೆಳಗಡೆ ಭೂಗರ್ಭದಿಂದಲೂ ಕೂಡ ನೀರು ಉಕ್ತಾ ಇದೆ. ಹಾಗಾಗಿನೇ ಅಲ್ಲಿ ನೀರು ಹೆಚ್ಚು ಶೇಖರಣೆ ಆಗಿದೆ. ರಸ್ತೆಯಲ್ಲಿ ನೀರು ಹರಿತಾ ಇದೆ. ಅದರ ನಡುವೆ ವಾಹನ ಸಂಚಾರ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪ್ರಮುಖ ಹೆದ್ದಾರಿಗಳಲ್ಲಿ ಈ ರೀತಿ ಪರಿಸ್ಥಿತಿ ಆಗಿಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಅದನ್ನು ಬೇಗ ಬೇಗ ಕ್ಲಿಯರ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಒಂದು ಕಡೆ ಮಳೆ ನಿರಂತರವಾಗಿ ಬರ್ತಾ ಇದೆ, ಬಿಡುವನ್ನೇ ಕೊಡ್ತಾ ಇಲ್ಲ. ಆದಷ್ಟು ಬೇಗ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡೋಣ, ಎಲ್ಲವನ್ನ ಕೂಡ ತೆರವು ಮಾಡೋಣ ಅನ್ನೋದಕ್ಕೆ. ವಾಹನಗಳು ಬೇರೆ ಕೆಟ್ಟು ನಿಲ್ತಾ ಇವೆ. ಮಧ್ಯದಲ್ಲಿ ವಾಹನಗಳು ಕೆಟ್ಟು ನಿಂತಾಗ ಅದು ಮತ್ತೊಂದು ಸಮಸ್ಯೆಯನ್ನು ತಂದೊಡ್ಡುತ್ತೆ. ಆ ವಾಹನವನ್ನು ಸರಿ ಮಾಡಿ ಅದು ಮುಂದಕ್ಕೆ ಹೋಗಿ ಮತ್ತೆ ಬೇರೆ ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಿ ಕಾರೊಂದು ಕೆಟ್ಟು ನಿಂತಿದೆ, ಅದನ್ನು ಮೂವ್ ಮಾಡುವಂತಹ ಕೆಲಸ. ಅಲ್ಲಿದ್ದಂತಹ ಒಂದಷ್ಟು ಮಂದಿ ಸ್ಥಳೀಯರು ಕೂಡ ಸಹಾಯಕ್ಕೆ ಧಾವಿಸಿದ್ದಾರೆ. ಮತ್ತೊಂದು ಕಡೆ ವಾಹನಗಳ ನಿಧಾನಗತಿಯ ಸಂಚಾರವನ್ನು ಕೂಡ ಗಮನಿಸ್ತಾ ಇದೆ. ಮುಂಬೈನ ಹೆದ್ದಾರಿಯೊಂದರ ದೃಶ್ಯ ಇದು. ಬಹಳ ಜಾಗೃತಿಯಿಂದ ಸಂಚಾರ ಮಾಡಬೇಕು ಹೆದ್ದಾರಿಯಲ್ಲಿ ಸಂಚಾರ ಮಾಡುವವರು. ಯಾಕೆಂದರೆ ಮಳೆ ಸಂದರ್ಭದಲ್ಲಿ ಭೂಮಿ ಸಡಿಲ ಆಗಿರುತ್ತೆ, ಗುಡ್ಡಗಳು ನೀರಿನಿಂದ ಭೋರ್ಗರಿತಾ ಇರುತ್ತವೆ. ಯಾವ ಗುಡ್ಡ ಯಾವಾಗ ಸಡಿಲ ಆಗಿ ಧರೆಗಪ್ಪಳಿಸುತ್ತೋ ಹೇಳೋದಕ್ಕಾಗೋದಿಲ್ಲ. ಮಣ್ಣು ಯಾವಾಗ ಕುಸಿಯುತ್ತೋ, ಯಾವ ಕಾರು ಸಂಚಾರ ಮಾಡ್ತಾ ಇರುತ್ತೋ, ಅಪಾಯ ಎಲ್ಲಿಂದ ಬರುತ್ತೋ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ.
ದೂರದ ಸಂಚಾರ ಅಂತೂ ಬಹಳ ಕಷ್ಟಕರ.